ನಮಸ್ಕಾರ ಫ್ರೆಂಡ್ಸ್, ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವಾಗ ಗೃಹ ಪ್ರವೇಶಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ಅಷ್ಟು ಪಿಂಡೆ ಸೆಕೆಂಡ್ ಸ್ಟೇಜು. ಪಿಂಡೆ ಸೆಕೆಂಡ್ ಸ್ಟೇಜಿಂದ ಯಲಹಂಕ ಹೋಗಿ ಯಲಹಂಕದಿಂದ ದೊಡ್ಡಬಳ್ಳಾಪುರ ಬಸ್ ಹತ್ಕೊಂಡು ಮಾಸಂದ್ರ ಅಂತ ಹೇಳ್ಬಿಟ್ಟು ಮಾಸಂದ್ರದಲ್ಲಿ ಗೃಹ ಪ್ರವೇಶ ಇರೋದು. ನಮ್ಮ ತಮ್ಮನ ಮನೆ ಗೃಹ ಪ್ರವೇಶ ಹೋಗ್ತಾ ಇರೋದು. ಬನ್ನಿ, ಅಲ್ಲಿ ಏನೇನಿರುತ್ತೆ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಇದು ಪಿಣ್ಯ ಬಸ್ ಸ್ಟಾಪು. ಇಲ್ಲೇ ಬರೋದು, ಇಲ್ಲೇ ಬಸ್ ಹತ್ಬೇಕಾರೋದು. ಆ ಕಾರ್ನರಲ್ಲಿ ಬಸ್ ಸ್ಟಾಪ್ ಇರೋದು ನೋಡ್ರಿ. ಇನ್ನು ಬೆಳಗ್ಗೆ ಇನ್ನೂ ಅಂಗಡಿಗಳೆಲ್ಲ ಬಾಗಿಲು ತೆಗೆದಿಲ್ಲ, ಹಂಗಾಗ್ಬಿಟ್ಟು ಆ ಥರ ಏನೂ ಕಾಣಿಸ್ತಾ ಇಲ್ಲ. ರಿಟರ್ನ್ ಬರ್ತೀವಲ್ಲ ಅವಾಗ ನೋಡಿ ಎಲ್ಲ ಫುಲ್ಲು ಇರುತ್ತೆ ಜನ. ಇವಾಗ ಒಂದು 7 ಗಂಟೆ ಇವಾಗ ಟೈಮು. ಹಂಗಾಗ್ಬಿಟ್ಟು ಇಲ್ಲಿ ಜನ ಏನಿಲ್ಲ. ಇವತ್ತು ಭಾನುವಾರ ಬೇರೆ ಇರೋದ್ರಿಂದ ನೋಡಿ, ಇದೇ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪು. ನಾವಿವಾಗ ಯಲಹಂಕ ಬಸ್ ಹತ್ತಿ ಆ ಕಡೆ ಬರುತ್ತೆ, ಆ ಕಡೆ ಹೋಗ್ತೀವಿ. ಆ ಕಡೆ ಇರ್ತವೆ. 401 ಬಸ್ಸು ಹತ್ಬೇಕಾರದು ಇವಾಗ ಯಲಹಂಕ ಬಸ್ಸು. ಆಗುತ್ತಲ್ಲ ಅಂತೂ ಇಂತೂ ಬಂದ್ಬಿಟ್ವಿ ಮಾರ್ಕದ್ರಿಗೆ. ಅಲ್ಲಿ ಬಸ್ಸು ಇಳಿಬೇಕಾದ್ರೆ ಓಲ್ಡ್ ಟೌನಲ್ಲಿ ಇಳಿಬೇಕಾಯ್ತು. ನಾವು ನ್ಯೂ ಟೌನ್ಗೆ ಇಳಿದ್ಬಿಟ್ಟು ತಿರುಗಿ ಹಿಂದಕ್ಕೆ ಬಂದು ಬಸ್ ಹತ್ಕೊಂಡು ಮಾಸಂದ್ರ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಈಗ ಮನೆ ಎಲ್ಲೈತೆ ಏನೋ ಗೊತ್ತಿಲ್ಲ ನಮಗೆ. ಹೊಸ ಮನೆ ಕಟ್ಟೋದು ಎಲ್ಲಿ, ಹಳೆ ಮನೆ ಗೊತ್ತಿತ್ತು, ಹೋಗಿ ಹುಡುಕ್ಬೇಕು. ಇವಾಗ ಮನೆ ಕಟ್ಟಿರೋ ಪ್ಲೇಸ್ಗೆ ಬಂದ್ವಿ ಹುಡ್ಕೊಂಡು. ನೋಡಿ, ಇದೇ ಮನೆ ಸಿಂಪಲ್ಲಾಗಿ ಚಿಕ್ಕದಾಗಿ ಸೀಟ್ ಮನೆ ಕಟ್ಟಿದ್ದಾರೆ. ಏನೋ ಅವರ ಶಕ್ತಿ ಅನುಸಾರವಾಗಿ ಮನೆ ಕಟ್ಟಿರ್ತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ತುಂಬ ಕಷ್ಟ ಇದೆ ಮನೆ ಕಟ್ಟೋದಾಗಲಿ ಮದುವೆ ಮಾಡೋದಾಗಲಿ. ಮಾಡಿದ್ದಾರೆ. ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಹೋಮ ಎಲ್ಲ ಮಾಡಿದ್ದಾರೆ, ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದ್ದಾರೆ. ನಾವು ಹೋಗೋ ಟೈಮ್ಗೆ ಹೋಮ ನಡೀತಾ ಇತ್ತು. ಹೋಮ ಅಂದರೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸೋರೆ. ನೋಡಿದ್ದು ಅಡುಗೆ ಮನೆ ಚಿಕ್ಕದಾದ್ರು ಸೂಪರಾಗಿ ಬಂದಿತ್ತು. ಸಾಕು, ಒಂದು ಫ್ಯಾಮಿಲಿಗೆ ಇಷ್ಟ ಆದರೆ ಸಾಕು. ಏನು ಆಡಂಬರ ಏನು ಬೇಕಾಗಿಲ್ಲ, ಸಾಕು. ಸಿಂಪಲ್ಲಾಗಿ ಚೆನ್ನಾಗೈತೆ. ಇಷ್ಟ ಆದರೆ ಸಾಕಲ್ಲ ಮನೆ. ನೋಡಿ, ನಮ್ಮ ಕಡೆ ಎಲ್ಲ ಈ ಥರ ಪೂಜೆ ಮಾಡೋದು. ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದೊಂದು ನಮಗೆ ಕಮೆಂಟಲ್ಲಿ ಹೇಳಿ. ನೋಡಿ, ಎಲ್ಲ ಸಂಬಂಧಿಕರು, ನೆಂಟರುಗಳು, ಅಣ್ಣ ತಮ್ಮದಿರು ಎಲ್ಲ ಸೇರ್ಕೊಬಿಡವ್ರೆ. ನೋಡಿ, ಎಲ್ಲ ಅಲ್ಲಲ್ಲೇ ಕುತ್ಕೊಂಡೆಲ್ಲ ಮೀಟಿಂಗ್ಗಳು ಮಾಡ್ತಾವ್ರೆ. ಫಸ್ಟ್ನವರು ನಮ್ಮ ರಿಲೇಷನ್ನವರೇ, ಅವ್ರ ತಲೆ ಮೇಲೆ ಕೈ ಕುಂತಿರೋ ನಮ್ಮ ಅಣ್ಣ, ಅವ್ರ ಪಕ್ಕದ ನಮ್ಮ ಅಕ್ಕೆ, ಇವಳು ನಮ್ಮ ಹೆಂಡ್ತಿ, ಅವರ ರಿಲೇಷನ್ನು. ಈ ಕಡೆ ಎಲ್ಲ ನಮ್ಮ ರಿಲೇಷನ್ ಅವರೇ ಎಲ್ಲ ಆಲ್ಮೋಸ್ಟು. ನೋಡಿ, ತುಂಬ ಅಂದರೆ ಈ ಥರ ಪ್ರೋಗ್ರಾಮಿಗೆ ಹೋಗೋದು ತುಂಬ ಖುಷಿ ಆಗುತ್ತೆ. ನಮ್ಮಿದ್ರಲ್ಲೆಲ್ಲ ಗೃಹ ಪ್ರವೇಶ ಮತ್ತು ಮದುವೆ ಫಂಕ್ಷನ್ಗಳಲ್ಲೆಲ್ಲ ಈ ಥರ ಹೆಣ್ಣು ಗಂಟು ಥರ ಮಾಡಿಬಿಡ್ತಾರೆ. ಇವರೇ ಮನೆ ಓನರಮ್ಮ. ಜೆಂಟ್ಸ್ಗೆ ಪ್ಯಾಂಟು ಶರ್ಟು ಅವ್ರವ್ರಿಗೆ ಏನು ಕೊಡಬೇಕು ಅಂತ ಇರ್ತದೆಲ್ಲ ಕೊಡ್ತಾರೆ. ಹೆಂಗಸ್ರಿಗೆ ಮಡ್ಲಕ್ಕಿ, ಬಳೆ, ಸೀರೆ, ಒಡವೆ ಎಲ್ಲ ಕೊಡಬೇಕು, ಎಲ್ಲ ಕೊಡ್ತಾರೆ. ಅವರವರ ಶಕ್ತಿ ಅನುಸಾರವಾಗಿ ಕೊಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಮಾಡ್ತಾರೆ. ಗೃಹ ಪ್ರವೇಶ ಆಗಲಿ, ಮದುವೆಗಳಾಗಲಿ
ಇನ್ನೊಂದು ಪ್ರೋಗ್ರಾಮ್ಗಳಲ್ಲಿ ಮಾಡಿದಾಗ ಈ ಥರ ಕೊಡ್ತಾರೆ. ನೀವು ಫಂಕ್ಷನ್ ಮಾಡಿದಾಗ ಈ ಥರ ಕೊಡ್ತಾರಾ? ಕಮೆಂಟ್ ಮಾಡಿ. ಇವಾಗ ಊಟದ ಸಮಯ. ಊಟಕ್ಕೆ ಕುಂತಿದ್ದಾರೆ ನೋಡಲ್ಲ, ಹೆವಿಗೆ ಕುಂತಿರೋರು ನನ್ನ ಮಿಸಸ್ಸು. ಆ ಕಡೆ ಈ ಕಡೆ ಎಲ್ಲ ಕುಂತಿರೋರಲ್ಲ ನಮ್ಮ ರಿಲೇಷನ್ ಅವರೇ. ಇದಕ್ಕೆ ಊಟ ಬಡ್ಸೋಕ್ಕೆ ಲೇಡೀಸ್ ಕರ್ಸ್ಬಿಟ್ಟವ್ರು ನೋಡ್ರಿ. ಲೇಡೀಸ್ ಊಟ ಬಡಿಸ್ತವ್ರೆ. ತರಾವರಿ ಅಡುಗೆಗಳೆಲ್ಲ ಮಾಡಿಸಿದ್ರು ಬಿಡ್ರಿ, ಚೆನ್ನಾಗಿತ್ತು ಅಡುಗೆ. ಅಡುಗೆ ಇದರಲ್ಲಿ ಹೋಳಿಗೆ, ಲಾಡು, ಗೀ ರೈಸು, ಅನ್ನ ಸಾಂಬಾರು, ಪಲ್ಯಗಳು. ಇವರು ನಮ್ಮ ಮಾವಾರು, ಅಂದರೆ ನಮ್ಮ ಅಮ್ಮನ ತಮ್ಮ, ಸೋದರ ಮಾವನೇ ಆಗಬೇಕು. ಇವರು ನನಗೊಂಥರ ಗಾಡ್ ಫಾದರ್ ಇದ್ದಂಗೆ. ಯಾಕೆ ಅಂದರೆ ಮಗ್ಗದ ಕೆಲಸ ಕಲಿಯೋಕ್ಕೆ ಕಾರಣ ಆದವರು ಇವರು ಸ್ವಲ್ಪ ನನಗೆ ಈ ಥರ ಕಲ್ತ್ಕ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಕ್ಕೆ ನಾನಿವತ್ತು ಸ್ವಲ್ಪ ಅನುಕೂಲದಲ್ಲಿದ್ದೀನಿ. ಇಲ್ಲಾಂದರೆ ಊರಲ್ಲಿ ದನ ಕಾಯ್ಕೊಂಡು ಇರಬೇಕಾಗಿತ್ತು, ಏನೋ ಆಗ್ತಿತ್ತು.